ಇನ್ನು ಹುಬ್ಬಳ್ಳಿಯಲ್ಲಿ ಗಮನಿಸ್ತಾ ಇದೀವಿ ಮಳೆಯಿಂದ ಯಾವೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ. ಒಂದೇ ಒಂದು ಮಳೆಗೆ ಆ ಮಳೆ ನೀರಿನ ರಭಸ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಬೈಕ್ ಸವಾರ ನೀರಿನಲ್ಲೇ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲೇ ಆಗಿರುವಂತಹ ಘಟನೆ ಇದು. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮಳೆ ನೀರಿಗೆ ಬೈಕ್ ಸಮೇತ ವ್ಯಕ್ತಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕಳೆದ ರಾತ್ರಿ ಸುರಿದ ಮಳೆಗೆ ನಗರದಾದ್ಯಂತ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ. ಮಾವನೂರು ರಸ್ತೆಯ ಬ್ರಿಡ್ಜ್ ಬಳಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾರೆ ವ್ಯಕ್ತಿ. ಬೈಕ್ ನಲ್ಲಿದ್ದ ಹುಸೇನ್ ಕಳಸ ನಾಪತ್ತೆಯಾಗಿದ್ದಾರೆ. ಮತ್ತೋರ್ವ ಬಚಾವಾಗಿದ್ದಾನೆ. ಸ್ಥಳದಲ್ಲಿ ಪಾಲಿಕೆ ಆಯುಕ್ತರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾಪತ್ತೆಯಾಗಿರೋ ವ್ಯಕ್ತಿಗಾಗಿ ಸದ್ಯ ಪೊಲೀಸರಿಂದ ಶೋಧ ಕಾರ್ಯ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮಳೆ ನೀರಿಗೆ ಬೈಕ್ ಸಮೇತ ವ್ಯಕ್ತಿ ಕೊಚ್ಕೊಂಡು ಹೋಗಿರೋದು. ಆಗ್ಲೇ ದೃಶ್ಯ ನೋಡ್ತಾ ಇದ್ರಲ್ಲ, ಮಳೆ ನೀರು ಅಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಏನಾಗ್ಬಿಡುತ್ತೆ ಅದರಲ್ಲೇ ಹೋಗೋಣ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಆ ನೀರಿನ ರಭಸದಲ್ಲಿ ವ್ಯಕ್ತಿಯೇ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಷ್ಟು ಫೋರ್ಸ್ ಇರುತ್ತೆ. ನೀರು ಅಂದ್ರೆ ದಯವಿಟ್ಟು ಯಾರು ಹುಚ್ಚಾಟ ಪ್ರದರ್ಶನ ಮಾಡಬೇಡಿ. ಬಹುತೇಕ ಕಡೆ ನೋಡ್ತೀವಿ ನೀರಿನ ಜೊತೆ ಸೆಲ್ಫಿಗೆ ಪೋಸ್ ಕೊಡೋದೇನು, ರಭಸವಾಗಿ ಹರಿತಾ ಇರುವಂತಹ ನೀರಿನಲ್ಲಿ ದುಸ್ಸಾಹಸಕ್ಕೆ ಕೈ ಹಾಕೋದೇನು. ಈ ರೀತಿ ದುಸ್ಸಾಹಸಕ್ಕೆ ಕೈ ಹಾಕಿದವರು ಅನೇಕರು ಜೀವ ಕಳ್ಕೊಂಡಿದ್ದಾರೆ. ಸ್ವಲ್ಪ ವೇಟ್ ಮಾಡಿ, ನೀರ್ ಹತ್ರ ಹೋಗಬೇಡಿ. ತುಂಬಾ ಅನಿವಾರ್ಯನಾ? ನಿಮ್ಮ ಜೀವಕ್ಕಿಂತ ಯಾವ್ದಾದ್ರು ಅನಿವಾರ್ಯ ಇರುತ್ತಾ ಅನ್ನೋದು ಪ್ರಶ್ನೆ. ಸೊ ನಿಮ್ಮ ಜೀವಕ್ಕೆ ನೀವೇ ಗ್ಯಾರಂಟಿ. ಇಂಥ ಮಳೆ ನೀರಲ್ಲೂ ಕೂಡ ಹುಚ್ಚಾಟ ಮಾಡ್ತೀರಿ, ಅದರಲ್ಲೇ ಹೋಗ್ಬಿಡ್ತೀವಿ ಅನ್ನುವಂಥ ಸಾಹಸ ಯಾಕೆ ಅಂತ ಈಗ ಕೊಚ್ಕೊಂಡು ಹೋಗಿರುವಂಥ ವ್ಯಕ್ತಿಗಾಗಿ ಶೋಧ ಆಗ್ತಾ ಇದೆಯಂತೆ ಸ್ಥಳದಲ್ಲಿ.